ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮ್ಮ ರಾಜ್ಯದ ನಾಯಕರು ಕೂಡ ಹಾಗೆ ನಮ್ಮ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗುತ್ತೆ ಅಲ್ಲಿ ಬಿಸಿ ಆಗ್ತಾರೆ. ಹಾಗಾಗಿ ಸ್ವಲ್ಪ ದಿನ ಮುಂದಕ್ಕೆ ಹೋಗಬಹುದು ಅಂತ ಈ ಬೆಳವಣಿಗೆ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಅಗೇನ್ ರಾಜ್ಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಾಗಿ ಪರದಾಟ ಮುಂದುವರಿತಾ ಇದೆ. ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಕೆಲವೊಂದು ಕಡೆ ಸಿಲಿಂಡರ್ ಸಿಗ್ತಾ ಇದ್ರು ಕೂಡ ಸಮರ್ಪಕವಾಗಿ ಅದರ ಪೂರೈಕೆಯಲ್ಲಿ ವಿಳಂಬ ಆಗ್ತಾ ಇದೆ ಅಂತ. ಹಾಗಾಗಿ 7ನೇ ದಿನ ಕೂಡ ಸಿಲಿಂಡರ್ ಸಮಸ್ಯೆ ಕೆಲ ಹೋಟೆಲ್ಗಳು ಬಂದ್ ಆಗಿದೆ. ಮಲ್ಲೇಶ್ವರಂನ ಕದಂಬ ಹೋಟೆಲ್ಗೂ ಕೂಡ ಇದರ ಬಿಸಿ ತಾಕಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಇರೋ ಗ್ಯಾಸ್ ನಲ್ಲೇ ಒಂದೆರಡು ಐಟಮ್ ಮಾಡ್ಕೊಡ್ತಿದ್ದಾರಂತೆ ಸಿಬ್ಬಂದಿ. ಬಂದಂತಹ ಗ್ರಾಹಕರು ಹಸಿದ ಹೊಟ್ಟೆಯಲ್ಲಿ ವಾಪಸ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ ಇಷ್ಟವಾದಂತಹ ಬ್ರೇಕ್ಫಾಸ್ಟ್. ದುಡ್ಡು ಕೊಡ್ತೀವಿ ಸರ್, ಬ್ರೇಕ್ಫಾಸ್ಟ್ ಕೊಡಿ ಅಂದ್ರೂ ಕೂಡ ಇಷ್ಟಪಟ್ಟಿದ್ದು ಸಿಗ್ತಾ ಇಲ್ಲ. ದೋಸೆ, ಪೂರಿ ಇಲ್ಲ, ರೈಸ್ ಬಾತ್, ಪೊಂಗಲ್ ಈ ರೀತಿ ಯಾವುದು ಸಿಗಲ್ಲ. ಇರೋ ಒಂದೇ ಸಿಲಿಂಡರ್ ಅಲ್ಲಿ 2-3 ತಿಂಡಿಯನ್ನ ರೆಡಿ ಮಾಡ್ಕೊಡ್ತಿದ್ದಾರಂತೆ. ಯಾವ್ದು ಕ್ವಿಕ್ ಆಗುತ್ತೋ ಅದನ್ನ ಮಾತ್ರ. ಈಗಾಗಲೇ ಕೆಲ ಸಿಬ್ಬಂದಿಯನ್ನ ಊರಿಗೆ ಕಳಿಸ್ಕೊಟ್ಬಿಟ್ಟಿದ್ದಾರಂತೆ ಮಾಲೀಕರು. ಅಷ್ಟು ಜನ ಸಿಬ್ಬಂದಿ ಅವಶ್ಯಕತೆ ಇಲ್ಲ, ಈಗಲೇ ಆರಾಮಾಗಿ ಹೋಗಿ ಬಂದ್ಬಿಡಿ ನೀವು ಅಂತ. ಗ್ರಾಹಕರು ಕಡಿಮೆ ಆಗಿದ್ರಿಂದ ವ್ಯವಹಾರ ಕೂಡ ಕಂಪ್ಲೀಟ್ ಆಗಿ ಡೌನ್ ಆಗಿದೆ. ಸಿಲಿಂಡರ್ ಸಿಗದೆ ಹೋದ್ರೆ ಸೌದೆ ಒಲೆ ಮೊರೆ ಹೋಗುವ ಸಾಧ್ಯತೆ ಇದೆ ಇನ್ನು ಕೆಲ ಹೋಟೆಲ್ ಮಾಲೀಕರು ಅಂತ. ಆಲ್ರೆಡಿ ಕೆಲವೊಂದಿಷ್ಟು ಕಡೆ ಹೋಟೆಲ್ಗಳಲ್ಲಿ ಸೌದೆ ಒಲೆ ಬಂದುಬಿಟ್ಟಿದೆ. ಅದರಲ್ಲೇ ಪ್ರಿಪ್ರೇಷನ್ಗಳಾಗ್ತಾ ಇದೆ. ತಿಂಡಿ ಊಟದ ಸಿದ್ಧತೆಗಳು ಅದರಲ್ಲೇ ಆಗ್ತಾ ಇದೆ. ಇನ್ನು ಬಹುತೇಕ ಹೋಟೆಲ್ಗಳು ಮೋಸ್ಟ್ಲಿ ಸೌದೆ ಒಲೆಯ ಮೊರೆ ಹೋಗುವ ಸಾಧ್ಯತೆಗಳು ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಯಾಕಂದ್ರೆ ಇನ್ನಷ್ಟು ದಿನಗಳ ಕಾಲ ಇದೇ ರೀತಿ ಸಮಸ್ಯೆ ಮುಂದುವರೆದ್ರೆ ಎಷ್ಟು ದಿನ ಅಂತ ಹೋಟೆಲ್ ಬಾಗಿಲನ್ನ ಕ್ಲೋಸ್ ಮಾಡೋಕ್ಕಾಗುತ್ತೆ? ಎಷ್ಟು ದಿನ ಜಾಗದ ಬಾಡಿಗೆ ಇರಬಹುದು, ಸಿಬ್ಬಂದಿಗೆ ಸಂಬಳ ಕೊಡಬೇಕು, ವ್ಯವಹಾರಗಳಿರುತ್ತೆ. ಸೊ ಅದೆಲ್ಲವನ್ನು ಕೂಡ ಮೇಂಟೈನ್ ಮಾಡೋದು ತೀರಾ ಕಷ್ಟ ಆಗ್ಬಿಡುತ್ತೆ ತುಂಬಾ ದಿನ ಹೋಟೆಲ್ಗಳನ್ನು ಕ್ಲೋಸ್ ಮಾಡೋದ್ರಿಂದ. ಹಾಗಾಗಿ ಅಲ್ಟರ್ನೇಟ್ ವ್ಯವಸ್ಥೆ ಅಂದರೆ ಸೌದೆ ಒಲೆ, ಅದರ ಮೊರೆ ಹೋಗೋದಕ್ಕೆ ಹೋಟೆಲ್ ಮಾಲೀಕರು ನಿರ್ಧಾರ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಗಮೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಂಗಮೇಶ್, 7ನೇ ದಿನ ಸತತವಾಗಿ ರಾಜ್ಯದಲ್ಲಿ ಹೋಟೆಲ್ ಮಾಲೀಕರು ಪರದಾಡ್ತಿದ್ದಾರೆ. ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಇನ್ನು ಅಲ್ಲಿ ಇಲ್ಲಿ ಬೆರಳೆಣಿಕೆಯಷ್ಟು ಹೋಟೆಲ್ ಕಾರ್ಯನಿರ್ವಹಿಸಿದ್ರು ಕೂಡ ಯಾವಾಗ ಕ್ಲೋಸ್ ಆಗುತ್ತೆ ಅನ್ನುವಂತ ಆತಂಕ. ಏನ್ ಹೇಳ್ತಿದ್ದಾರೆ ಮಾಲೀಕರು, ಹೆಂಗ್ ವ್ಯವಸ್ಥೆ ಮಾಡ್ಕೊಳ್ತಿದ್ದಾರೆ ಅಂತ? ಶ್ರುತಿ, ಏನು ಗ್ಯಾಸ್ ಸಿಲಿಂಡರ್ಗಳ ಕೊರತೆ ವಿಚಾರ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿದೆ. ನಾನು ಸದ್ಯ ಮಲ್ಲೇಶ್ವರಂನ 11ನೇ ಕ್ರಾಸ್ನಲ್ಲಿರುವ ಕದಂಬ ಹೋಟೆಲ್ನಲ್ಲಿದ್ದೇವೆ. ಇಲ್ಲಿ ಡೈಲಿ ದಿನನಿತ್ಯ ಕ್ಯೂನಲ್ಲಿ ನಿಂತು ಏನೋ ತಿಂಡಿ ತಿನಿಸುಗಳನ್ನ, ಬ್ರೇಕ್ಫಾಸ್ಟ್ ಗಳನ್ನ ಮಾಡ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಖಾಲಿ ಹೊಡಿತಾ ಇದ್ದಾನೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸಿಲಿಂಡರ್ ಕೊರತೆಯಿಂದಾಗಿ ಸತತ 7 ದಿನದಿಂದ ಸದ್ಯ ಸ್ಟಾಕ್ ಎಷ್ಟಿದೆ ಅಷ್ಟರಲ್ಲಿ ಆಹಾರಗಳನ್ನ ಏನು ಕಡಿತ ಮಾಡಿ, ಮೆನುನಲ್ಲಿ ಕಡಿತ ಮಾಡಿ ಗ್ರಾಹಕರಿಗೆ ಯಾವ್ಯಾವ ಊಟಗಳನ್ನ, ತಿಂಡಿಗಳನ್ನ, ಯಾವ್ಯಾವ ಗ್ಯಾಸ್ ಗಳನ್ನ ಕಡಿತ ಕಡಿಮೆ ಗ್ಯಾಸ್ ನಲ್ಲಿ ಅವನು ತಯಾರಿ ಮಾಡಬಹುದು ಅಂತಹ ಗ್ಯಾಸ್ ಗಳನ್ನ ಬ್ರೇಕ್ಫಾಸ್ಟ್ ಗಳನ್ನ ತಯಾರು ಮಾಡಿ ಪೂರೈಕೆಯನ್ನ ಮಾಡ್ತಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಕೇವಲ ಒಂದು ಗ್ಯಾಸ್ ಮಾತ್ರ ಇದೆ. ಸದ್ಯ ನಾನು ಕಿಚನ್ ಅಲ್ಲಿ ಇದ್ದೇನೆ. ಎಲ್ಲ ಕಿಚನ್ ಎಲ್ಲ ಖಾಲಿ ಹೊಡಿತಾ ಇದೆ. ಯಾಕೆಂದ್ರೆ ಗ್ಯಾಸ್ ಸಿಲಿಂಡರ್ಗಳಿಲ್ಲ. ಜೊತೆಗೆ ಈ ಹೋಟೆಲ್ ನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕೆಲಸಗಾರರಿದ್ದಾರೆ. ಆದ್ರೆ 8 ಜನರಿಗೆ ತಮ್ಮ ಊರುಗಳಿಗೆ ಕಳಿಸಿದ್ದಾರೆ. ಯಾಕೆಂದ್ರೆ ಗ್ಯಾಸ್ ಇಲ್ಲ, ಹಾಗಾಗಿ ಕೆಲಸ ಕೂಡ ಇಲ್ಲ. ಹಾಗಾಗಿ ಮುಂದೆ ಯುಗಾದಿ ಇದೆ, ಹೀಗಾಗಿ ನೀವು ಯುಗಾದಿ ಹಬ್ಬ ಮಾಡ್ಕೊಂಡ್ ಬನ್ನಿ ಅಂತ ಊರಿಗೆ ಕಳಿಸಿದ್ದಾರೆ. ಹಾಗಾದ್ರೆ ಇಲ್ಲಿ ಈ ಹೋಟೆಲ್ ನಲ್ಲಿ ಯಾವ್ಯಾವ ಸಮಸ್ಯೆ ಉದ್ಭವ ಆಗುತ್ತೆ ಇದೆ ಅಂತ ಮಾತನಾಡುವುದಕ್ಕೆ ಇಲ್ಲಿ ಸಿಬ್ಬಂದಿಯವರು ಕೂಡ ಇದ್ದಾರೆ. ನಾನು ಮಾತನಾಡಿಸ್ತೀನಿ. ಅದ್ರ ಜೊತೆಗೆ ಇಲ್ಲಿ ಸದ್ಯ ಇವು ಪೂರೈಕೆ ಮಾಡುತ್ತಿರುವ ಏನು ಸಿಬ್ಬಂದಿಗಳು ಗ್ರಾಹಕರಿಗೆ ಯಾವ್ಯಾವ ಊಟ ಬೇಕು ಅನ್ನೋ ಪೂರೈಕೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮ್ಯಾನೇಜರ್ ಕೂಡ ಇದ್ದಾರೆ ಹೋಟೆಲ್ನವರು. ನಾನು ಮಾತನಾಡ್ತೀನಿ. ಸರ್, ಸತತ 7 ದಿವಸಗಳಿಂದ ಸಮಸ್ಯೆ ಆಗ್ತಾ ಇದೆ. ಹೇಗೆ ಸಮಸ್ಯೆ ಆಗ್ತಾ ಇದೆ ಸರ್? ಸಿಲಿಂಡರ್ ಪೂರೈಕೆ ಹೇಗೆ ಮಾಡ್ತಾ ಇದ್ದೀರಿ ಸರ್? ಸಿಲಿಂಡರ್ ಪೂರೈಕೆ ಇಲ್ಲದೆ ಇರೋದ್ರಿಂದಾನೇ ಹೋಟೆಲ್ ತುಂಬಾ ಸಮಸ್ಯೆ ಇದೆ. ಎಲ್ಲರ ಸಮಸ್ಯೆ ಇದೆ, ನಮ್ಮ ಸಮಸ್ಯೆ ಮಾತ್ರ ಅಲ್ಲ. ಇವನ್ ಏನಾಗಿದೆ ಅಂದ್ರೆ ನಮ್ಗೆ ಇವತ್ತು ಗ್ಯಾಸ್ ಎಂಡ್ ಆಗ್ಬೋದು, ಮುಂದೆ ಪ್ರಾಬ್ಲಮ್ ಇದೆ. ಲೇಬರ್ನೆಲ್ಲ ಕೆಲವನ್ನೆಲ್ಲ ನಾವು ಊರಿಗೆ ಕಳಿಸಿದೀವಿ. ಇರುವಂತ ಇಂಪಾರ್ಟೆಂಟ್ ಐಟಮ್ಸ್ಗಳು ದೋಸೆ, ಊಟ, ಪೂರಿ ಇಂಥವೆಲ್ಲದನ್ನ ನಾವು ಬಂದ್ ಮಾಡಿದೀವಿ. ಆಗಲೇ ಸ್ಟಾರ್ಟಿಂಗ್ ನಲ್ಲೇ ಬಂದ್ ಮಾಡಿರೋದ್ರಿಂದ ಇವತ್ತಿನವರೇ ಬಂತು. ಮತ್ತೆ ಯಾವುದೇ ರೀತಿ ಇದಿಲ್ಲ. ನಮ್ಗೆ ಏಜೆನ್ಸಿಯರು ಏನ್ ಕೊಟ್ಟಿದ್ರು ಅಲ್ಲಿವರೆ ನಾವು ಮಾಡಿದೀವಿ. ಬೇರೆ ಯಾವುದೇ ರೀತಿಯ ಬ್ಲಾಕ್ ಗ್ಯಾಸ್ ಅದು ಇದು ಯಾವುದ್ರ ಬಗ್ಗೆ ನಾವು ಆಲೋಚನೆ ಇವತ್ತಿನವರೇ ನಾವು ಮಾಡಲಿಲ್ಲ. ಮಾಡುವ ಅವಶ್ಯಕತೆನೂ ನಮ್ಗಿಲ್ಲ. ಯಾಕೆಂದ್ರೆ ಹೆವಿ ಹೇಳ್ತಾರೆ ಹಾಗೆ ಅಂತ ಕಸ್ಟಮರ್ ಹೇಳ್ತಾ ಇದಾರೆ. ನಾವು ಅವ್ರ ಬಗ್ಗೆ ಎಲ್ಲ ನಾವು ವಿಚಾರಿಸ್ತಾ ಇಲ್ಲ, ಆ ಆಲೋಚನೆ ಇಲ್ಲ. ನಮಗೆ ಯಜಮಾನರು ಹೇಳಿರೋದು ಎಲ್ಲಿವರೆ ಬರುತ್ತೋ ಅಲ್ಲಿವರೆ ಮಾಡಿ ನಂತರ ನೋಡೋಣ ಮುಂದೆ ಎಲ್ಲರಿಗಾದ ನಮಗಾಗತ್ತೆ ಅನ್ನುವಂತ ಮಾತನ್ನ ಅವ್ರು ನಮ್ಗೆ ಹೇಳಿದ್ದಾರೆ. ಸರ್, ಸದ್ಯ ಎಷ್ಟು ಗ್ಯಾಸ್ಗಳ ಸ್ಟಾಕ್ ಇದೆ? ಮತ್ತೆ ನೀವು ಮೆನುನಲ್ಲಿ ಕಡಿತ ಮಾಡಿದಿರಿ. ಕಡಿತ ಮಾಡಿದ್ರಿಂದ ಒಂದು ದೋಸೆಯನ್ನ ಎಲ್ಲ ರೀತಿಯ ದೋಸೆಗಳನ್ನ ಕಡಿತ ಮಾಡಿದಿರಿ. ದೋಸೆ ಕೊಡಿ ಅಂತ ಗ್ರಾಹಕರಿಗೆ ಕೇಳಿದಾಗ ಅವ್ರ ರಿಯಾಕ್ಷನ್ ಹೇಗಿದೆ ಸರ್? ರಿಯಾಕ್ಷನ್ ಅವರಿಗೆ ನೇರವಾಗಿ ಹೇಳ್ತೀವಿ.
ಇವತ್ತಿನ ಸಮಸ್ಯೆ ನಿಮ್ಗೆ ಗೊತ್ತಿರೋದ್ರಿಂದ ನಾವು ಕೆಲವು ಐಟಮ್ಸ್ ಅನ್ನು ನಿಲ್ಸಿದೀವಿ. ಮೆನುವಲ್ಲಿ ಅದು ಯಾವುದು ನಮ್ಮ ಹತ್ರ ಇಲ್ಲ, ಅದನ್ನ ನಾವು ಯೋಚನೆ ಮಾಡ್ತಾ ಇಲ್ಲ. ನೋಡುವ, ಸಮಸ್ಯೆ ಬಗೆಹರಿದ ನಂತರ ಎಲ್ಲದನ್ನು ಮಾಡ್ತೀವಿ. ಯಾಕಂದ್ರೆ ಇರುವಾಗ ನಾವು ಕೊಟ್ಟಿದ್ದೀವಿ, ಈಗ ಇಲ್ಲ. ಅದು ಎಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರು ಹೇಳ್ತಾರೆ ಹೌದು ಸರ್ ಗ್ಯಾಸಿನ ಸಮಸ್ಯೆ ಅಂತ ನಮಗೆ ಹೇಳಿ ಹೋಗ್ತಾ ಇದ್ದಾರೆ. ಬಿಟ್ರೆ ಎಲ್ಲರೂ ಕೂಡ ನಮ್ಗೆ ಸಹಕರಿಸ್ತಾ ಇದ್ದಾರೆ. ಇರೋದನ್ನ ತಿನ್ಕೊಂಡು ಹೋಗ್ತಾರೆ. ವಾಪಸ್ ಅಂತ ಹೋಗೋದಕ್ಕೆ ಬೇರೆ ಕಡೆ ಏನೋ ಸಿಗ್ತಾ ಇಲ್ವಲ್ಲ ಸರ್. ಸೌದೆ ಮೊರೆ ಹೋಗೋ ಏನೋ ಸಾಧ್ಯತೆ ಇದೆ ಸರ್? ನೋಡ್ಬೇಕು ಸರ್, ಅದೆಲ್ಲ ಪ್ಲಾನಿಂಗ್ ಇದೆ. ಈಗ ಸಡನ್ಲಿ ಈಗ ನಾವು ಕೇಳಕ್ ಹೋದ್ರು ಒಂದು ವಾರನಾರು ಬೇಕಾಗ್ತದೆ ಅವರಿಗೆ. ಎಲ್ಲ ನಾವು ವ್ಯವಸ್ಥೆ ಮಾಡ್ಕೋಬೇಕು, ಬೇರೆ ಅಲ್ಲಿಂದ ಹೊರಗಡೆ ತರಬೇಕು. ಕೆಲವೊಂದು ಎಲೆಕ್ಟ್ರಾನಿಕ್ ಐಟಮ್ ಬುಕ್ ಮಾಡಿದ್ರು ಕೂಡ ಈ ಟೈಮ್ ಸಿಗೋದಿಲ್ಲ, ಮತ್ತೆ ಕಾಸ್ಟ್ಲಿ ಇರುತ್ತಲ್ಲ, ಅದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಮತ್ತೊಬ್ಬರು ಸಿಬ್ಬಂದಿ ಇದ್ದಾರೆ, ಮಾತಾಡಿಸ್ತೀನಿ ಸರ್. ಇಷ್ಟೊತ್ತಿಗೆ ನೀವೆಲ್ಲ ಊಟ ತಯಾರು ಮಾಡೋದ್ರ ಬ್ಯುಸಿ ಆಗಿರ್ತಿದ್ರಿ, ಆದ್ರೆ ಗ್ಯಾಸ್ ಸಿಲಿಂಡರ್ಗಳೇ ಇಲ್ಲದೆ ಎಲ್ಲರೂ ಖಾಲಿ ಕೊಡುವ ಪರಿಸ್ಥಿತಿ ನಿರ್ಮಾಣ. ಏನ್ ಹೇಳ್ತಿದ್ರು? ಹೌದು ಸರ್, ಖಾಲಿ ಕೊಡೋ ಪರಿಸ್ಥಿತಿ ಬಂದಿದೆ. ನಮಗೂ ಕೆಲಸ ಇಲ್ಲ. ಕೆಲವು ನಿಮ್ ಸಿಬ್ಬಂದಿಯವರು ಕೂಡ ಊರಿಗೆ ಹೋಗಿದ್ದಾರಂತೆ ಸರ್? ಹಾ ಸರ್, ಹೋಗಿದ್ದಾರೆ. ಈಗ ಸುಮಾರು ಜನ ಹೋಗಿದ್ದಾರೆ. ನಾವು ಅವ್ರು ಸ್ವಲ್ಪ ಜನ ಇರೋ ಅಂದ್ರೆ ಇದ್ದೀವಿ ಸರ್. ಓಕೆ ಫೈನ್ ಸಂದೇಶ್, ಕಾದ್ ನೋಡೋಣ. ಹೋಟೆಲ್ ಮಾಲೀಕರೇ ಹೇಳ್ತಾ ಇರೋ ನಿಟ್ಟಿನಲ್ಲಿ ಅಲ್ಟರ್ನೇಟಿವ್ ವ್ಯವಸ್ಥೆಗಳನ್ನ ಹುಡುಕೊಳ್ತೀವಿ ಅಂತ ಹುಡುಕಿಕೊಳ್ಳಲೇಬೇಕು. ಸ್ವಲ್ಪ